ಇದ್ರಲ್ರಿ ಆಟೋದಾಗ ಒದರಿದೆ, ನೀವು ಕೇಳಿಸ್ಕೊಳ್ಳೇ ಇಲ್ಲ. ಹೌದಾ, ಒದರಿದೇನ? ನಾನು ಕೇಳಿಸ್ಕೊಳ್ಳೇ ಇಲ್ಲವಾ? ಕೇಳಿಸ್ಕೊಂಡ್ರೆ ನಾ ಯಾಕೆ ನೋಡ್ಲಾರ ಇರಲಿ. ಮುಂಜ್ವಿತ್ತು, ಅಲ್ಲಿ ಹೋಗಿದ್ವವ. ಯಾರ್ದ್ರಿ ಮಮ್ಮಿ ಮುಂಜ್ವಿ? ನಮ್ಮ ತಮ್ಮನ ಮೊಮ್ಮಕ್ಕಳದಿತ್ತ. ಹಂಗಾಗಿ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ರು, ಅಷ್ಟು ಕೂಡಿ ಆಟೋದಾಗ ಹೊಂಟಿದ್ವಿ. ಆ ಮಾತಿನ ಗದ್ದಲ್ದಾಗ ಈಕಿ ಒದರಿದ್ ಕೇಳಿಸೇ ಇಲ್ಲ ನನಗೆ. ಹೌದ್ರಿ, ಭಾಳ ಮಂದಿದ್ರಿ ಹೇಳ್ರಿ ಕಾಕು ನೀವು. ಮುಂಜ್ವೆಲ್ಲಿ ಇಲ್ಲೇ ಐತೇನ್ರಿ? ಇಲ್ಲೇ ಕೃಷ್ಣ ಮಠದಾಗಿತ್ತು. ಏನ್ ಮೆರವಣಿಗೆ ಮಾಡಿದ್ರ ನೀನು ಹುಚ್ಚಿ ಬ್ಯಾಡದ ಸುದ್ದಿ. DJ ಹಚ್ಚಿಬಿಟ್ಟಾರವಾ, ಏನು ಕುಣಿದ್ರು ಡ್ಯಾನ್ಸ್ ವಿಪರೀತಳ. ಈ ಕಡೆ ಲೆಕ್ಕದಾಗ ಇಲ್ಲದ ಡ್ಯಾನ್ಸ್ ಮಾಡೋದು, ಒಬ್ರ ಇಬ್ರು ಎಲ್ಲರೂ ಡ್ಯಾನ್ಸ್ ಮಾಡೋದು. ಈಗೇನು ಭಾರಿ ಎಲ್ಲ ಕಡೆ ಇದು ಆಗ್ಬಿಟ್ಟದು ಡ್ಯಾನ್ಸ್ ಮಾಡೋದಂತೂ. ಅದ್ರಾಗ ಕುದುರೆ ತರ್ಸ್ಯಾರ, ಅದು DJ ಸೌಂಡಿಗೆ ಕುದುರಿ ನಿಂದ್ರಲ್ಲ ಆಗಿಬಿಡ್ತು ನೋಡು. ಆ ಹುಡುಗ ಅಂಜದ. ಹೌದ್ರಿ ಮಮ್ಮಿ, DJ ಸೌಂಡಿಗೆ ಆ ಕುದುರೆಗೆ ಇದು ಅದಂಗೆ ಆಗ್ಬಿಡ್ತದ್ರಿ ಪಾಪ. ಏನ್ DJ ಸೌಂಡ ಏನ? ಅಲ್ಲ, ಎಲ್ಲಿ ಹಚ್ಚಿರ್ತಾರ ನಮ್ಮ ಮನ್ಯಾಗ, ಇಲ್ಲೇ ಬಾಜಿನೇ ಬಾರಿಸ್ತಾರ. ನನ್ನ ಗತಿ ಕೇಳಿಸ್ತದವ, ಕಿವ್ಯಾಗ ಗಿಳ್ಳ ಅಂತ ನೋಡುವ, ಊಟ ಬಡ್ದಂಗ ಆತದ ಕಿವಿಗೆ. ಆ ಸೌಂಡಿಗೆ ನಮ್ಮ ಮನೆಯವ್ರಿಗಂತೂ ಹಾರ್ಟ್ ಬೀಟ ಜಾಸ್ತಿ ಆಗ್ಬಿಡ್ತದ್ರಿ. ಎಲ್ಲರ ಫಂಕ್ಷನ್ಗೆ ಹೋದ್ವಿ ಅಂದ್ರೆ ಮೆರವಣಿಗೆ DJ ತರ್ಸ್ಯಾರ ಅಂದ್ರೆ ಸಾಕು ನೋಡ್ರಿ, ಸೀದಾ ಗಾಡಿ ಹತ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ ಅವ್ರು. ಹೌದು ಬಿಡ ನೀನ, ಎಂತ ಸೌಂಡು, ಏನ್ ಸುದ್ದಿ ಇವ? ಯಾರ ಸೂಕ್ಷ್ಮ ಮನುಷ್ಯರಿದ್ರಂದ್ರ ಹಾರ್ಟ್ ಅಟ್ಯಾಕ್ ಆಗೋ ಪೈಕಿ ಆ ಸೌಂಡಿಗೆ. ಆದ್ರೆ ಈಗಿನ ಹುಡುಗರಿಗೆ ಅದೇ ಸೌಂಡನೇ ಇಷ್ಟ ರೀ ಮಮ್ಮಿ. DJ ಇತ್ತಂದ್ರೆ ಅದೊಂದು ಫಂಕ್ಷನ್ ಚಂದ ಅಂತಾರ. ನಾನಿನ್ನ ಅದು ಅಂತೂ ಕರೆ ನೋಡು. ಈಗ ನೋಡು, ನಮ್ಮ ಅಣ್ಣನ ಮಕ್ಕಳು ಮುಂಜು ಅದ, ಸುಮ್ಮ ಬೆಂಡಬಾಜಿಯನ್ನು ತರಿಸಿ ಮಾಡಿಸ್ಬೇಕಂತೇಳಿ ನಮ್ಮ ಅಪ್ಪರ ಅಂತಾರ. ಇವು ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಕ್ಕಳು ಎಲ್ಲ DJ ತರಿಸ್ತಾತ. DJ ತರಿಸಿದ್ರೆ ಅಷ್ಟೇ ನಾವು ಬರೋರು ಮುಂಜುವಿಗೆ. ನಮಗೆ ಬಟ್ಟೆ ಕೊಡಿಸ್ಬೇಡ, ಏನು ಕೊಡಿಸ್ಬೇಡ, ನೀ ಆದ್ರೆ ನಮಗೆ DJ ಬೇಕು ನೋಡು ಅಂತಾರೆ. ನೋಡು ಮತ್ತ, ಹೌದಾ ನೀನು DJ ಯಾಕಂದ್ರೆ ಭಾಳ ಇಷ್ಟ ಹುಡುಗರಿಗೆ. ಈಗ ಅದು ಹೆಂಗೆ ಮ್ಯೂಸಿಕ್ ಹಾಕ್ತಾರಂದ್ರೆ ಹಂಗೆ ಕುಣಿತಾರೆ ಇಲ್ಲಿ. ಮತ್ತೇನು ಬಟ್ಟೆ ಕೊಡಿಸ್ಲಿಲ್ಲ ಅಂದ್ರೆ DJನೇ ತರಿಸಿದ್ರೆ ಏನು? DJನೇ ತರಿಸೋದಾಯ್ತು. ಮತ್ತೆ ನಮ್ಮ ಅಣ್ಣ ಅದೇ ಅಂದ, ಹೋಲ್ ಬಿಡಪ್ಪ ತರಿಸ್ಬಿಡು, ಹುಡುಗರು ಬೇಕಂತವ ಅಂತೇಳಿ. ಬಟ್ಟೆ ಕೊಡಿಸ್ಲದ ಹೆಂಗಿರ್ತಾರ್ರಿ? ಬಟ್ಟೆ ಕೊಡಿಸಿದ್ರು, ಬಟ್ಟೆ ಜೊತೆ DJನೂ ಬಂತು. DJ ಯಾವ್ದೇ ದೊಡ್ಡ ಸೌಂಡಿಂದ, ಅದು ದೊಡ್ಡ ಟ್ಯಾಕ್ಟ್ರಾಗ ಬಂದಿರ್ತದಲ್ಲ ಅಂಥದ್ದು ತರಿಸಿದ್ರೆ ಏನು? ಅದು ಇಲ್ರಿ ಮಾಮಿ, ಅದು ಬ್ಯಾಡ ನೀವು, ನಮಗದು ಸಹಿಸ್ಕೊಳ್ದ ಆಗಲ್ರಿ ಅದು ಸೌಂಡು. ಸಣ್ಣದ್ರಿ ಅದು, ಬ್ಯಾಂಜೋ ಏನು ಅಂತಾರಲ್ರಿ, ಅದಕ್ಕಾದ್ರೂ ಒಪ್ಪಿಗೆ ಅದ. ನಮಗೆ DJ ಅಂತಾರೆ ಒಟ್ಟ ಒಪ್ಪಂಗಿಲ್ಲ ಅಂತಂದೀವಿ ನಾವು. ಅದಕ್ಕೆ ಇರ್ಲಿ ಅಂತೇಳಿ ಇದು ಮಾಡಿದ್ರಿ. ಅದು ಬ್ಯಾಂಜೋ ಏನೋ ಅಂತಾರಲ್ರಿ, ಸಣ್ಣದ DJ, ಅದನ್ನ ತರ್ಸಕ್ಕೆ ಮಾಡ್ಯಾರ. ಈಗ ಅದ್ರಾಗ ಎಲ್ಲ ಕಡೆ ಫಂಕ್ಷನ್ಗಳು ಭಾಳ ಅವ. ಈ ಬ್ಯಾಸ್ಗಿ ತಿನ್ನಸಿ ಉಂಡು ಶುಗರ್ ಅವ್ರಿಗಂತೂ ಶುಗರ್ ಲೆವೆಲ್ ಜಾಸ್ತಿನೇ ಆಗ್ಲಿಕ್ಕೆ ಬಿಟ್ಟದ. ಹೌದ್ರಿ ಮಾಮ, ಮತ್ತು ಫಂಕ್ಷನ್ಗಳು ಬಿಡ್ಲಿಕ್ಕರ ಹೆಂಗೆ ಬರ್ತದ್ರಿ? ಎಲ್ಲ ಹತ್ರದವ್ರು ಇದ್ದಿರ್ತಾರ, ಮನಿತನ ಬಂದು ಹೇಳಿ ಹೋಗಿರ್ತಾರ, ಹೋಗಬೇಕಾಗ್ತದಲ್ರಿ. ಅಂದು ಹಂಗೆ ಆಗ್ಯದವ. ಮುಂಜಾನೆ ಗದ್ಲೊಂದು, ಅದ್ರಾಗ ಎಲ್ಲರೂ ಭಾಳ ದಿನ ಕೂಡಿರ್ತೀವಿ, ಮಾತಾಡೋದು, ಮಾತಿನ ಸಂಬಂಧ ತಲೆನೋವೊಂದು, ಅದ್ರಾಗ ರಾತ್ರಿ DJ ಸೌಂಡ್ ಒಂದು, ರಾತ್ರಿ ಹತ್ತಿರ ತನ ಮೆರವಣಿಗೆ ಆಗ್ಯದ. ಹಂಗಾಗಿ ಭಾಳ ಹೈರಾಣ ಆಗಿಬಿಟ್ಟದವ ತಾಯಿ. ಮುಂಚೆನೆ ಬಂದು ಮಲ್ಕೊಂಡೆ ಕೊಟ್ಟ ಎಚ್ಚರನೇ ಆಗಿಲ್ಲ. ಲೇಟ್ ಆಗಿದ್ದೀನಿ, ಎದ್ದು ಒಂಚೂರು ಸ್ನಾನ ಗೀನ ಮಾಡಿ ನಾಷ್ಟ ಮಾಡಿಕೊಂಡು ಮತ್ತೆ ಮಲ್ಕೊಂಡ್ಬಿಟ್ಟಿನಿ. ಮಲ್ಕೊಂಡು ಆಗಲೇ 3 ಗಂಟೆಗೆ ಎದ್ದಿ ನೋಡು. 3 ಗಂಟೆಗೆ ಎದ್ದು ಸ್ವಲ್ಪ ಊಟ ಮಾಡಿಕೊಂಡು ಈಗ 5:30 ಸುಮಾರು ಈ ಕಡೆ ಬಂದಿ ನೋಡು. ಚಲೋ ಆಯ್ತೇನ್ರಿ ಮುಂಜಾನೆ? ಏನು ಮಾಡಿಸಿದ್ರೇನ್ರಿ ಅಡುಗೆ ಮಾಮಿ? ಮುಂಜಾನೆ ಏನವ ಏನು ಕೇಳ್ತಿ, ಭಾರಿ ಮಾಡಿದ್ರು ಬಿಡು ಮುಂಜಾನೆ. ಇದ್ದವ್ರು ಆಟವ. ನಮ್ಮ ತಮ್ಮನ ರೊಕ್ಕ ಕಳಿಸ್ಯಾನ. ನಮ್ಮ ತಮ್ಮನ ಮಕ್ಕಳಿಗೂ ಏನು ಕಡಿಮೆ ಇಲ್ಲ, ಎಲ್ಲರೂ ಚಲೋ ನೌಕರಿ ಅದಾರ. ಹಿಂಗಾಗಿ ಭಾರಿ ಗ್ರ್ಯಾಂಡ್ ಮಾಡಿದ್ರು ಬಿಡು ಮುಂಜಾನೆ. ಊಟದ್ದೇನು ಕೇಳ್ತೇನೆ ನಾನಾ ಥರ ಅಡುಗೆ, ಅದ್ರಾಗ 5-6 ಥರ ಸ್ವೀಟ್ ಮಾಡ್ಸ್ಯಾರ. ಬ್ಯಾಡ ಹೇಳೋದು, ಭಾರಿ ವೆರೈಟಿ ಮಾಡ್ಸ್ಯಾರ ನೋಡು. ಮಸ್ತ್ ಆಯ್ತು ಮುಂಜಾನೆ. ಈಗ ಅಂದ್ರೂ ಎಲ್ಲ ಫಂಕ್ಷನ್ಗಳು ಗ್ರ್ಯಾಂಡೇ ಮಾಡ್ತಾರೆ ಮಮ್ಮಿ. ಶ್ರೀಮಂತರು ಒಂದು ರೀತಿ ಗ್ರ್ಯಾಂಡ್ ಮಾಡಿದ್ರೆ, ರೊಕ್ಕಸ್ತ್ರ ಕಡಿಮೆ ರೊಕ್ಕ ಇದ್ರೂ ಸಹಿತ ಇದ್ದಷ್ಟ್ರಾಗನೇ ಭಾರಿ ಗ್ರ್ಯಾಂಡ್ ಮಾಡಿಬಿಡ್ತಾರೆ ಬಿಡ್ರಿ. ಹೌದೌದು, ಈ ಫಂಕ್ಷನ್ ಮಾಡಕ್ಕೆ ಒಟ್ಟ ಇಂದ ಮುಂದೆ ತೊಳೆಯಂಗಿಲ್ಲ, ಜಿಬ್ಬತನ ಮಾಡಂಗಿಲ್ಲ. ಒಂದ್ಸಲ ಮಾಡೋದಿರ್ತದ ಜೀವನದಾಗ ಅಂತೇಳಿ ಭಾರಿ ಗ್ರ್ಯಾಂಡ್ ಮಾಡ್ತಾರೆ ಎಲ್ಲರೂ. ಈಗ ತಗೋರವ ಹಾಡನ್ನು ತಗೋರಂಗೆ. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಕೇರಿಗೆ ಬಂದರೆ ದಾಸಯ್ಯ, ಕೇರಿಗೆ ಬಂದರೆ ದಾಸಯ್ಯ, ನಮ್ಮ ಮನೆಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಕೊರಳುಳು ವನಮಾಲೆ ಧರಿಸಿದನೆ, ಕಿರು ಬೆರಳಲಿ ಬೆಟ್ಟವನೆತ್ತಿದನೆ. ಕೊರಳುಳು ವನಮಾಲೆ ಧರಿಸಿದನೆ, ಕಿರು ಬೆರಳಲಿ ಬೆಟ್ಟವನೆತ್ತಿದನೆ. ಹಗಲು ಇರುಳು ಎನ್ನ ಕಾಣದೆ ಇರಲಾರೆ, ಹಗಲು ಇರುಳು ನಿನ್ನ ಕಾಣದೆ ಇರಲಾರೆ. ಮರಳು ಮಾಡಿದಂತ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ,
ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಕಪ್ಪು ವರ್ಣದ ದಾಸಯ್ಯ ಕಂದರ್ಪನ ಪಿತನೆಂಬ ದಾಸಯ್ಯ. ಕಪ್ಪು ವರ್ಣದ ದಾಸಯ್ಯ ಕಂದರ್ಪನ ಪಿತನೆಂಬ ದಾಸಯ್ಯ. ಅಪ್ಪಿಕೊಂಡು ನಮ್ಮ ಮನಸ್ಸಿಗೆ ಬಂದರೆ, ಅಪ್ಪಿಕೊಂಡು ನಮ್ಮ ಮನಸ್ಸಿಗೆ ಬಂದರೆ ಅಪ್ಪವ ಕೊಡುವೆನು ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಮುಂದೇನು ದಾರಿ ದಾಸಯ್ಯ ಚೆಲ್ವ ಪೊಂಗಳನೂದುವ ದಾಸಯ್ಯ. ಮುಂದೇನು ದಾರಿ ದಾಸಯ್ಯ ಚೆಲ್ವ ಪೊಂಗಳನೂದುವ ದಾಸಯ್ಯ. ಹಾಂಗೆ ಪೋಗದಿರು ದಾಸಯ್ಯ, ಹಾಂಗೆ ಪೋಗದಿರು ದಾಸಯ್ಯ, ಹೊನ್ನುಂಗರ ಕೊಡುವೆನು ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಸಣ್ಣ ನಾಮವ ದಾಸಯ್ಯ ನಮ್ಮ ಸದನಕ್ಕೆ ಬಾ ಕಂಡೆ ದಾಸಯ್ಯ. ಸಣ್ಣ ನಾಮದ ದಾಸಯ್ಯ ನಮ್ಮ ಸದನಕ್ಕೆ ಬಾ ಕಂಡೆ ದಾಸಯ್ಯ. ಸದನಕ್ಕೆ ಬಂದರೆ ದಾಸಯ್ಯ, ಸದನಕ್ಕೆ ಬಂದರೆ ದಾಸಯ್ಯ, ಮಣಿಸರವೆನು ಕೊಡುವೆನು ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಸಿಟ್ಟು ಮಾಡದಿರು ದಾಸಯ್ಯ ಸಿರಿ ಪುರಂದರ ವಿಠಲ ದಾಸಯ್ಯ. ಸಿಟ್ಟು ಮಾಡದಿರು ದಾಸಯ್ಯ ಸಿರಿ ಪುರಂದರ ವಿಠಲ ದಾಸಯ್ಯ. ರಟ್ಟು ಮಾಡದಿರು ದಾಸಯ್ಯ, ರಟ್ಟು ಮಾಡದಿರು ದಾಸಯ್ಯ, ತಂಬಿಟ್ಟು ಕೊಡುವೆನೋ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡೆ ದಾಸಯ್ಯ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಒಮ್ಮನ ಗೋರಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಒಮ್ಮನ ಗೋರಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಸಣ್ಣ ಸಾವಿಗೆ ಯಾವಸದು. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಹೃದಯವೆಂಬ ಪಾತ್ರೆಯೊಳಗೆ ಭಾವವೆಂಬ ಹೆಸರು ಇಟ್ಟು, ಹೃದಯವೆಂಬ ಪಾತ್ರೆಯೊಳಗೆ ಭಾವವೆಂಬ ಹೆಸರು ಇಟ್ಟು, ಬುದ್ಧಿಯಿಂದ ಪಕ್ವವ ಮಾಡಿ ಹರಿವಾಣಕ್ಕೆ ಬಡಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಆನಂದ ಆನಂದವೆಂಬೋ ತೇಗು ಬಂದಾವ ಪರಿಯಲಿ, ಆನಂದ ಆನಂದವೆಂಬೋ ತೇಗು ಬಂದಾವ ಪರಿಯಲಿ, ಆನಂದ ಮೂರುತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ. ಸಂಗೀತ ಮನೆಗೆ ಭಜನೆ ಇಟ್ಕೋತ ನಿಂತಿಲ್ಲಲ್ರಿ ಮಮ್ಮಿ, ಏನಾಯ್ತ್ರಿ? ಹೌದು ಹೇಳ. ಆದ್ರೆ ಏನಾಗ್ಲಿಕ್ಕತ್ತದ ಈಗ ಸೀಸನ್ ಅಲ್ಲ, ಒಬ್ರಿದ್ರ ಒಬ್ರು ಇರ್ತಾರ, ಒಬ್ರು ಇರಂಗಿಲ್ಲ, ಹಂಗಾಗ್ಲಿಕ್ಕತ್ಬಿಟ್ಟದ. ಒಬ್ರು ಮುಂಜುವಿಗಾರ ಹೋಗಿರ್ತಾರ, ಒಬ್ರು ಮದ್ವಿಗಾರ ಹೋಗಿರ್ತಾರ. ಎಲ್ಲರೂ ಇದ್ರೆ ಚಂದಲ್ಲ ಆಕಿನ ಮನ್ಯಾಗ.
ಆಕಿಗೆ ಎಲ್ಲರೂ ಬರ್ಬೇಕು, ಮಂಡಳಿಯವರು ಅಷ್ಟು ಬರ್ಬೇಕ್ರಿ ಮಾಮಿ ಅಂತ ಅಂದಾಳ. ಆಕಿ ಅದರ ಲಲಿತಾ ಸಹಸ್ರನಾಮರ ಲಕ್ಷ್ಮೀ ಶೋಭಾನಾರ ಇಟ್ಕೋತಾಳ ಅಂತ. ನಾ ಅಂದೆ ಏಕಾದಶಿ ಭಜನೆ ಇಟ್ಕೋರವ, ಅವತ್ತು ಯಾವ ಫಂಕ್ಷನ್ ಇರಂಗಿಲ್ಲ ಬರ್ತಾ ಅಂತ, ಎಲ್ಲರೂ ಬರ್ತೀವಿ ಅಂದೆ. ಬ್ಯಾಡ್ರಿ ಮಾಮಿ ನನಗೆ ಶುಕ್ರವಾರನೇ ಇಟ್ಕೋತೀನಿ ಅಂತ. ಹೋದ್ ಶುಕ್ರವಾರ ಇಟ್ಕೋಬೇಕಂದ್ಲು ನೀವಿಬ್ರು ಇದ್ದಿದ್ದಿಲ್ಲ, ಈ ಶುಕ್ರವಾರ ಇಟ್ಕೋಬೇಕಂದ್ಲು ನಾವು ಇದ್ದಿದ್ದಿಲ್ಲ. ಹಂಗಾಗಿ ಬ್ಯಾಡವಾ ಇದು ಅಷ್ಟು ಸೀಸನ್ ಮುಗಿಯಲಕ್ಕ ಜೂನ್ನಾಗ ಇಟ್ಕೊಳಕಂತೆ ಅಂತ ಹೇಳಿದೆ. ಮತ್ತೇನು ಮಾಡಲಿ. ಹೌದ್ರಿ, ನಾನು ಅದೇ ಅಂದೇರಿ ಮೊನ್ನೆ, ನೀವು ಈ ಸೀಸನ್ ಮುಗಿದಿಂದ ಇಟ್ಕೊಳ್ಳೋದು ಚಲೋ ನೋಡ್ರಿ ಅಂತೇಳಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ನಿಮಗೂ ಫಂಕ್ಷನ್ಗಳು ಭಾಳ ಇರ್ಬೇಕಲ್ರಿ ಈ ತಿಂಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಹೊಸ್ದಾಗಿ ಯಾವ್ಯಾವ ಚಾನಲ್ ನೋಡ್ತಿದ್ದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಹಾಗೆ ಬಾಜುಕಿನ ಗಂಟೆ ಟೆನ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಭಜನಾ ಮಂಡಳಿ ಗ್ರೂಪಿಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡ್ರಲ್ಲ ದಯವಿಟ್ಟು. ಎಲ್ಲರಿಗೂ ಧನ್ಯವಾದಗಳು.